ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಶಾಸಕ ಎಂಆರ್ ಪಾಟೀಲ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಶಾಸಕರು. ಸಭೆಯಲ್ಲಿ ಶಾಸಕರಿಗೂ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ಸಂಬಂಧವೇ ಇಲ್ಲದಂತೆ ಅಧಿಕಾರಿಗಳ ನಡೆ, ಅಭಿವೃದ್ಧಿ ವಿಷಯಗಳನ್ನು ಚರ್ಚಿಸಬೇಕಾದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಪ್ರಾರಂಭದಿಂದಲೂ ಕೊನೆಯವರೆಗೂ ಫೋನಿನಲ್ಲಿ ನಿದ್ರೆಯಲ್ಲಿ ಮಗ್ನರಾಗಿರುವುದು, ಶಾಸಕರ ಸಭೆಗೆ ಆ ಶಿಸ್ತು, ಅಗೌರವ ಕೆಲ ಅಧಿಕಾರಿಗಳ ನಡೆಯಾಗಿತ್ತು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತಾಪಂ ಸಭಾಭವನದಲ್ಲಿ ಶಾಸಕ ಎಂಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆ. ಸಭೆ ಪ್ರಾರಂಭದಿಂದಲೂ ಕೆಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಮನಬಂಧ ಹಾಗೆ ಫೋನಿನಲ್ಲಿ ಮಗ್ನರಾದರೆ ಪಿಡಿಒ ಒಬ್ಬರು ನಿದ್ರಾಹೀನರಾಗಿರೋದು ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದೆ. ಹಾಗಾದ್ರೆ ಅಧಿಕಾರಿಗಳಿಗೆ ಭಯವೇ ಇಲ್ಲ? ಶಾಸಕರ ಸಭೆ ಎಂದರೆ ನಮ್ಮ ಕೆಲಸ, ನಾವು ಹೇಗೆ ಸಭೆಯಲ್ಲಿ ಶಿಸ್ತುಬದ್ಧತೆಯೇ ಪಾಲಿಸಬೇಕು, ಇಲಾಖಾವಾರು ಮಾಹಿತಿ ನೀಡಬೇಕು. ನಮ್ಮ ಇಲಾಖೆ ಹೊರತುಪಡಿಸಿ ಉಳಿದ ಇಲಾಖೆ ಅಧಿಕಾರಿಗಳು ಶಾಸಕರಿಗೆ ತಮ್ಮ ವರದಿ ಒಪ್ಪಿಸುವ ಸಮಯದಲ್ಲಿ ಸಭೆಯ ಸೂಚನೆಗಳನ್ನು ನಾವು ಪಾಲಿಸಬೇಕು ಎಂಬುದು ಮರೆತಿರುವ ಅಧಿಕಾರಿಗಳಿಗೆ. ಶಾಸಕರು ಹೇಗೆ ಮುಂದಿನ ಸಭೆಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಂಡಿರುತ್ತಾರೆ ಎಂಬುದು ಕಾದು ನೋಡಬೇಕು. ಒಂದು ಶಿರೂರು ಬಾಲಕ ಒಂದು ಟಿಪ್ಪರ್ ಒಂದು ಬಸ್ಸಿನ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದು ಸರ್ ಏನು ಕ್ರಮ ತೆಗೆದುಕೊಂಡು? ಅದಕ್ಕೆ ಈಗ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದು ಒಂದು, ಮತ್ತು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕಳಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನೋ ದಿಕ್ಕಿನವ್ರು ಮಾತುಕತೆ ಆಗಿದೆ ಸರ್. ಇವತ್ತು ಸಭೆ ಉದ್ದಕ್ಕೂ ಸಾಕಷ್ಟು ಅಧಿಕಾರಿಗಳು ತಮ್ಮ ಮನೆ ಬಂದಾಗೆ ಫೋನಿನಲ್ಲಿ ಮಗ್ನರಾಗಿದ್ರು ಸರ್. ಒಬ್ಬರು ನಿದ್ದೆಯಲ್ಲೇ ಮಗ್ನರಾಗಿತ್ತು ಸರ್. ಏನು ಹೇಳ್ತಾರೆ ಸರ್ ಅವರು? ಅಂಥವಿದ್ರೆ ಫೋಟೋ ಹಾಕ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ಮಾಡಿಸಿ ಸರ್.